ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ ಜೊತೆ ಇನ್ನೊಬ್ರು ಎನರ್ಜೆಟಿಕ್ ಬ್ಯೂಟಿಫುಲ್ ಸೋಲ್ ಇದ್ದಾರೆ, ದೀಪಿಕಾ ಅಂತ. ಶಿ ಇಸ್ ಒನ್ ಆಫ್ ದ ಸರ್ಟಿಫೈಡ್ ಲೇಡಿ ಟ್ರೈನರ್ ಇನ್ ಮೈಸೂರ್. ಸೊ ಅವರ ಮೇನ್ ಮೋಟೋ ಬಂದು ಗರ್ಲ್ಸ್ ಎಲ್ಲಾರು ಜಿಮ್ಮಿಗೆ ಬರ್ಬೇಕು, ಮತ್ತೆ ಅವ್ರ ಮೆಂಟಲ್ ಸ್ಟ್ರೆಂತ್ ಇರ್ಬೋದು, ಫಿಸಿಕಲ್ ಸ್ಟ್ರೆಂತ್ ಇರ್ಬೋದು, ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು. ಸೊ ಅವರ ಮೋಟೋ ಏನಿದೆ, ಸೊ ಮ್ಯಾನಿಫೆಸ್ಟ್ ಫಿಟ್ನೆಸ್ ಸ್ಟುಡಿಯೋನ ಯಾವಾಗ ಸ್ಟಾರ್ಟ್ ಮಾಡಿದ್ರು ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸೊ ತಡ ಮಾಡ್ದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಾಯ್ ದೀಪಿಕಾ. ಹಾಯ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಅನ್ಕೊಂತೀನಿ. ಯಾಕಂದ್ರೆ ತುಂಬಾ ಜನ ಲೇಡೀಸು ವರ್ಕೌಟ್ ಮಾಡ್ಬೇಕಾ ಬೇಡ್ವಾ, ಹೆಂಗೆ ಟೈಮ್ ಅವ್ರಿಗೋಸ್ಕರ 1 hour ಕೊಡೋದಂತ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಮತ್ತೆ ಯಾವಾಗ ಸ್ಟ್ರೆಂತ್ ಎಲ್ಲ ಎತ್ತಿದಾಗ ಅವ್ರ ಬಾಡಿ ಏನಾಗುತ್ತೋ, ಇಲ್ಲ ಸ್ಟ್ರೆಂತ್ ಎತ್ತಕ್ಕೆ ಅವ್ರಿಗೆ ಶಕ್ತಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ಅವ್ರು ಕ್ವೆಶನ್ ಮಾಡ್ಕೋತಾ ಇರ್ತಾರೆ. ಸೊ ಆ ತರದವ್ರಿಗೆಲ್ಲ ಸೀರಿಯಸ್ಲಿ ನೀವೊಂದು ಮೋಟಿವೇಶನ್ ಅಂತ ಹೇಳ್ಬೋದು. ನಾನ್ ನೋಡ್ದಂಗೆ ಎಲ್ಲೂನು ಲೇಡಿ ಟ್ರೈನರ್ಸ್ ಇಲ್ಲ. ಅದು ಒಂದು ಮೇನ್ ಇರುತ್ತೆ ಲೇಡೀಸ್ಗೆ ಬರೋದಿಕ್ಕೆ ಜಿಮ್ಗೆ. ಬಾಯ್ಸ್ ಇರ್ತಾರೆ, ಅವರು ಕಂಫರ್ಟೇಬಲ್ ಇರಲ್ಲ ಅನ್ನೋದು. ಬಟ್ ನೀವು ಮೇನ್ ಆಗಿ ಲೇಡೀಸ್ ನ ಫೋಕಸ್ ಮಾಡಿ ಒಂದು ಟ್ರೈನಿಂಗ್ ಸೆಂಟರ್ ನ ಓಪನ್ ಮಾಡಿದ್ದೀರಾ. ನೀವು ಕೂಡ ಸರ್ಟಿಫೈಡ್ ಆಗಿದ್ದೀರಾ, ತುಂಬಾನೇ ಖುಷಿ ಆಗತ್ತೆ. ಫಸ್ಟ್ಲಿ ಯಾವಾಗ ನೀವು ಓಪನ್ ಮಾಡಿದ್ರಿ, ವಾಟ್ ಇಸ್ ಯೋರ್ ಮೋಟೋ ಟು ಓಪನ್ ಮ್ಯಾನಿಫೆಸ್ಟ್ ಸ್ಟುಡಿಯೋ? ಆಕ್ಚುಲಿ ನಾನೊಂದು ಐ ಆಮ್ ಎ ವರ್ಕಿಂಗ್ ಪ್ರೊಫೆಷನಲ್. ಒಂದು 8 years ಇಂದ ಐ ಯೂಸ್ ಟು ವರ್ಕ್ಔಟ್ ಇನ್ ಡಿಫ್ರೆಂಟ್ ಜಿಮ್ಸ್. ಸೊ ನಾನು ಬೇರೆ ಯಾವ ಜಿಮ್ಸಿಗೆ ಹೋದ್ರೂ ನನಗೆ ಯಾರೂ ಅಲ್ಲಿ ಲೇಡಿ ಟ್ರೈನರ್ಸ್ ಇರ್ತಿರ್ಲಿಲ್ಲ. ಸೊ ಮೋಸ್ಟ್ ಆಫ್ ದ ಜಿಮ್ಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಮಿಷಿನ್ಸ್ ಇರೋದು. ಸೊ ಸಡನ್ ಆಗಿ ನಾನು ಹೋಗಿ ಯಾವುದೇ ಮಿಷಿನ್ಸ್ ಅಲ್ಲಿ ವರ್ಕೌಟ್ ಮಾಡಕ್ ನಂಗೆ ಕಷ್ಟ ಆಗ್ತಾ ಇತ್ತು. ಆಮೇಲೆ ಐ ವಾಸ್ ಸೋ ಹೆಸಿಟೆಂಟ್, ತುಂಬಾ ಹೆಸಿಟೇಟ್ ಮಾಡ್ಕೋತಿದ್ದೆ ಯಾರನ್ನಾದ್ರೂ ವರ್ಕೌಟ್ ಕೇಳಕ್ಕೆ. ಸೊ ಮತ್ತೆ ಏನ್ ಮಾಡ್ತಾ ಇದ್ರು ಅಂದ್ರೆ, ಎನಿ ಜಿಮ್ಗೆ ಹೋದ್ರೆ ನೀವು ಪರ್ಸನಲ್ ಟ್ರೈನಿಂಗ್ ತಗೊಳ್ಳಿ ಅಂತಿದ್ರು. ಸೊ ಅದು ಎಲ್ರಿಗೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಬಿಕಾಸ್ ಎಗೈನ್ ಜಿಮ್ಮಿಗೆ ಬರೋದೇ ಒಂದು ವಿಷಯ, ಜೊತೆಗೆ ಜಿಮ್ ಮೆಂಬರ್ಶಿಪ್ ಕೊಟ್ಟು ಎಕ್ಸ್ಟ್ರಾ ಪರ್ಸನಲ್ ಟ್ರೈನಿಂಗ್ಗೆ ದುಡ್ಡು ಅಫೋರ್ಡ್ ಮಾಡೋದು ಕಷ್ಟ ಆಗ್ತಿತ್ತು. ದೆನ್ ಐ ಸ್ಟಾರ್ಟೆಡ್ ರಿಸರ್ಚಿಂಗ್ ಆ್ಯಂಡ್ ದೆನ್ ನಾನೊಂದು ಸರ್ಟಿಫಿಕೇಟ್ ಮಾಡಿಕೊಂಡೆ. ಓವರ್ ಎ ಪೀರಿಯಡ್ ಆಫ್ 8 years ವರ್ಕೌಟ್ ಮಾಡೋ ಎಕ್ಸ್ಪೀರಿಯನ್ಸು, ಡಿಫ್ರೆಂಟ್ ಜಿಮ್ಗೆಲ್ಲ ಹೋಗ್ತಿದ್ದೆ. ಸೊ ಅದಾದ್ಮೇಲೆ ಐ ಥಾಟ್ ವಿಮೆನ್ ಆರ್ ಸೋ ಹೆಸಿಟೆಂಟ್, ಅದಕ್ಕೋಸ್ಕರ ಅವ್ರು ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ಸಮ್ ಪೀಪಲ್ ದೇರ್ ಲೈಕ್ ಮನೆಯಲ್ಲಿ ಅಯ್ಯೋ ಹುಡುಗರು ಎಲ್ಲ ಇರೋ ಕಡೆ ವರ್ಕೌಟ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಮನೆಯಲ್ಲೂ ಸ್ವಲ್ಪ ಹೆಸಿಟೇಟ್ ಮಾಡಿ ಕಳಿಸ್ತಾ ಇರ್ಲಿಲ್ಲ ಹೆಂಗಸ್ರನ್ನ. ಸೊ ನಾನು ಲೇಟರ್ ಇವಾಗ ಈಗಿನ ಜನರೇಷನ್ ಅಲ್ಲಿ ನೀವು ನೋಡ್ತಿರ್ಬೋದು, ಪೀಪಲ್ ಆರ್ ಆಲ್ವೇಸ್ ಲೈಕ್, ಎಸ್ಪೆಷಲಿ ವಿಮೆನ್ ಏನ್ ಮಾಡ್ತಿರ್ತಾರೆ, ದೇ ವಿಲ್ ಟೇಕ್ ಕೇರ್ ಆಫ್ ದೇರ್ ಕಿಡ್ಸ್ ಹಸ್ಬೆಂಡ್, ಬಟ್ ದೇ ಫರ್ಗೆಟ್ ಟು ಟೇಕ್ ಕೇರ್ ಅಬೌಟ್ ದೆಮ್ಸೆಲ್ಫ್. ಅವ್ರ ಬಗ್ಗೆ ಅವರು ಇದು ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ಕೆ ರೆಡಿ ಇರಲ್ಲ. ಅಟ್ಲೀಸ್ಟ್ ಎವ್ರಿ ಡೇ 1 hour 45 minutes ಇಂದ 1 hour ವರ್ಕೌಟ್ ಮಾಡಬೇಕು. ಆಮೇಲೆ ಜಿಮ್ಮಿಗೆ ಹೋದ ತಕ್ಷಣ ನೀವು ಜಿಮ್ಮಲ್ಲಿ ವರ್ಕೌಟ್ಸು ವೆಯ್ಟ್ಸ್ ಎಲ್ಲ ಮಾಡಿದ ತಕ್ಷಣ ನೀವು ಹುಡುಗರ ಥರ ಬಲ್ಕ್ ಆಗ್ತೀರಾ, ಆ ಥರ ಎಲ್ಲ ಅಲ್ಲ. ಇಟ್ಸ್ ಎ ಮಿತ್ ಆ್ಯಕ್ಚುಲಿ. ಸೊ ಹುಡುಗರಿಗೆ ಬೇರೆ ಹಾರ್ಮೋನ್ಸ್ ಇರುತ್ತೆ ಆ್ಯಂಡ್ ಲೇಡೀಸ್ಗೆ ಬೇರೆ ಹಾರ್ಮೋನ್ಸ್ ಇರುತ್ತೆ. ನೀವು ವರ್ಕೌಟ್ ಮಾಡೋದ್ರಿಂದ ಬರೀ ಸ್ಟ್ರೆಂತ್ ಅಷ್ಟೇ ಅಲ್ಲ, ಫಿಸಿಕಲ್ ಫಿಟ್ನೆಸ್ ಅಷ್ಟೇ ಅಲ್ಲ, ನಿಮ್ದು ಮೆಂಟಲ್ ಹೆಲ್ತ್ ತುಂಬ ಚೆನ್ನಾಗಾಗುತ್ತೆ. ವರ್ಕೌಟ್ ಮಾಡೋದ್ರಿಂದ ನಮಗೆ ಕೆಮಿಕಲ್ ರಿಲೀಸ್ ಆಗುತ್ತೆ, ಎಂಡಾರ್ಫಿನ್ಸ್ ಅನ್ನೋದು ರಿಲೀಸ್ ಆಗುತ್ತೆ. ಎಲ್ಲರೂ ಏನು ಅನ್ಕೊಂಡಿರ್ತಾರೆ ಅಂದರೆ ಜಿಮ್ ಎಲ್ಲ ಬೇಡ, ಸೊ ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಂದ್ರೆ ಜಸ್ಟ್ ವಾಕ್ ಮಾಡಿದ್ರೆ ಸಾಕು ಫಿಟ್ನೆಸ್ಗೆ ಅಂತ. ಅದರಲ್ಲೂ ಎಸ್ಪೆಷಲಿ ಲೇಡೀಸ್ ಅಂತೂ ಅದೇ ಅಂತ ಅನ್ಕೊಂಡಿರ್ತಾರೆ, ವಾಕಿಂಗ್ ಮಾಡ್ಕೊಂಡು ಬಿಡೋಣ ಒಂದು ಅರ್ಧ ಗಂಟೆ. ಬಟ್ ಆದ್ರೆ ಇವಾಗ ಹೈಪರ್ ಟೆನ್ಷನ್, ಡಯಾಬಿಟೀಸು, PCOD ಇಶ್ಯೂಸ್ ಎಲ್ಲ ಇರೋದ್ರಿಂದ ಸ್ಟ್ರೆಂತ್ ಟ್ರೈನ್ ಮಾಡೋದ್ರಿಂದ ಅದೆಲ್ಲ ಇಶ್ಯೂಸ್ ಕಡಿಮೆ ಆಗುತ್ತೆ. ಜೊತೆಗೆ ಇನ್ನೊಂದೇನಂದ್ರೆ ಸ್ಪಾಟ್ ರಿಡಕ್ಷನ್ ಅಂತ ಅನ್ಕೊಂಡಿರ್ತಾರೆ. ಒಬ್ಬೊಬ್ರಿಗೆ ತುಂಬಾ ನೋಡಕ್ ತುಂಬಾ ಚೆನ್ನಾಗಿರ್ತಾರೆ, ಹೊಟ್ಟೆ ಮಾತ್ರ ಸಣ್ಣ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ, ಇಲ್ಲ ತೋಳು ಅಥವಾ ಹಿಪ್ಸ್ ಆ ತರ ರೀಜನ್ ಅಲ್ಲಿ ಮಾತ್ರ ವರ್ಕೌಟ್ ಮಾಡ್ಬೇಕು, ಅದೊಂದಕ್ಕೆ ಮಾತ್ರ ಎಕ್ಸರ್ಸೈಸ್ ಮಾಡಿ ಸಣ್ಣ ಆಗೋಣ ಅಂತ. ಆತರ ಫಿಟ್ನೆಸ್ ಅಂತ ಬಂದಾಗ ಆತರ ಏನೂ ಇರಲ್ಲ. ನೀವು ಓವರ್ ಆಲ್ ಬಾಡಿ ವರ್ಕೌಟ್ ಮಾಡೋದ್ರಿಂದ ಓವರ್ ಆಲ್ ಬಾಡಿ ಫ್ಯಾಟ್ ಕಡಿಮೆ ಆಗಿ ಲಾಸ್ಟ್ ಅಲ್ಲಿ ಎಸ್ಪೆಷಲಿ ಟಮ್ಮಿ ಫ್ಯಾಟ್ ಅಂದ್ರೆ ಹೊಟ್ಟೆ ಬೊಜ್ಜು ಏನಿರುತ್ತೆ ಅದು ತುಂಬಾ ಲಾಸ್ಟ್ ಅಲ್ಲಿ ಹೋಗೋದು. ಎಷ್ಟೋ ಜನ ತುಂಬಾ 5-6 ವರ್ಷದಿಂದ ವರ್ಕೌಟ್ ಮಾಡ್ತಿರ್ತಾರೆ, ಅವ್ರಿಗೆ ಇನ್ನೂ ಹೊಟ್ಟೆ ಕಡಿಮೆ ಆಗಿರಲ್ಲ. ಸೊ ಇದ್ರ ಜೊತೆಗೆ ಇನ್ ಅಡಿಷನ್ ಟು ನ್ಯೂಟ್ರಿಷನ್, ನೀವೇನ್ ತಿಂತೀರಾ, ಹೆಂಗ್ ತಿಂತೀರಾ, ಅದೆಲ್ಲ ರೋಲ್ ಪ್ಲೇ ಆಗುತ್ತೆ. ಮತ್ತೆ ಸ್ಟ್ರೆಂತ್ ಟ್ರೈನ್ ಯಾಕೆ ಮಾಡಬೇಕು ಅಂತಂದ್ರೆ, ಎಸ್ಪೆಷಲಿ ವಿಮೆನ್ ಆಫ್ಟರ್ 30 ಅವ್ರದ್ದು ಬೋನ್ ಮಾಸ್, ನಾಟ್ ಓನ್ಲಿ ವಿಮೆನ್, ಎಲ್ರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಎಲ್ರಿಗೂ ಬೋನ್ ಮಾಸು ತುಂಬಾ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಆಫ್ಟರ್ 30 years. ಸೊ ಸ್ಟ್ರೆಂತ್ ಟ್ರೈನ್ ಮಾಡಿಕೊಂಡ್ರೆ ನಿಮಗೆ ಲಾಂಜಿವಿಟಿ ಮತ್ತು ನಿಮ್ಮ 40 to 50 yearsಗೆ ಟ್ರಾನ್ಸಿಷನ್ಗೆ ತುಂಬ ಈಸಿ ಆಗುತ್ತೆ. ನಮ್ಮ ಮಂಡಿ ನೋವು ಬರೋದು ಆ ಥರದ್ದೆಲ್ಲ ಏನಾಗಲ್ಲ. ಸೊ ನೀವು ವರ್ಕೌಟ್ ಮಾಡೋದ್ರಿಂದ ಮಸಲ್ ಮಾಸ್, ಸ್ಟ್ರೆಂತ್ ಟ್ರೈನ್, ವೆಯ್ಟ್ ಟ್ರೈನ್ ಮಾಡೋದ್ರಿಂದ ಮಸಲ್ ಬರುತ್ತೆ. ಆ ಮಸಲ್ ಬರೋದ್ರಿಂದ ನಿಮಗೆ ಲಾಂಜಿವಿಟಿಗೆ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಇಟ್ಸ್ ನಾಟ್ ಓನ್ಲಿ ವಿಮೆನ್, ಎಲ್ಲರೂ ಸ್ಟ್ರೆಂತ್ ಟ್ರೈನ್ ಮಾಡಲೇಬೇಕು. ವಾಕಿಂಗ್ ಇಟ್ಸ್ ನಾಟ್ ಅನ್ ಎಕ್ಸಸೈಸ್, ಬಟ್ ಇಟ್ ಇಸ್ ಎ ಫ್ಯಾಕ್ಟರ್ ವಿಚ್ ಆಡ್ಸ್, ನೀವು ವೆಯ್ಟ್ ಲಾಸ್ಗೆ ಅದು ಸಪೋರ್ಟ್ ಮಾಡುತ್ತೆ. ಬಟ್ ವಾಕಿಂಗ್ ಅನ್ನ ಇಟ್ಸ್ ಎನ್ ಎಕ್ಸರ್ಸೈಸ್ ಅಂತ ಕನ್ಸಿಡರ್ ಮಾಡಬಾರ್ದು. ಯಾಕಂದ್ರೆ ನಾನು ಇವಾಗ ತುಂಬಾ ವರ್ಷದಿಂದ ವಾಕಿಂಗೇ ಮೇನ್ ಆಗಿ ಮಾಡ್ತಾ ಇದ್ದಿದ್ದು.
ಬಟ್ ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಎಷ್ಟು ನನ್ಗೆ ಸ್ಟ್ರೆಂತ್ ಇದೆಯಾ ಇಲ್ವಾ, ಮಾಡಕ್ ಆಗತ್ತೆ, ಎಷ್ಟು ಬೇಗ ಟಯರ್ಡ್ ಆಗತ್ತೆ. ಅದನ್ನ ನಾವು ಈ ಏಜ್ ಅಲ್ಲಿ ಇವಾಗ ಇಂಪ್ರೂವ್ ಮಾಡ್ಕೊಂಡಿಲ್ಲ ಅಂದ್ರೆ ಮೇ ಬಿ ಲೇಟರ್ ಆನ್ ಏಜ್ ಆದ್ಮೇಲಿಂದ. ಹೌದು, ನೀವೀಗ ನೋಡಿ ಫಾರ್ ಎಕ್ಸಾಂಪಲ್ ನೀವು ಶಾಪಿಂಗ್ ಹೋಗಿರ್ತೀರಾ, ಶಾಪಿಂಗ್ ಇಂದ ನೀವು ಶಾಪಿಂಗ್ ಮಾಡಿರೋದು ನಿಮ್ ಬಟ್ಟೆ ಅಥವಾ ನಿಮ್ದು ಏನೇ ಥಿಂಗ್ಸ್ ಅನ್ನು ನೀವು ಎತ್ಕೊಂಡು ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ವಾಕ್ ಮಾಡೋಕ್ಕಾಗಲ್ಲ. ಅಥವಾ ನಿಮ್ಮ ಮನೆ ಫಸ್ಟ್ ಫ್ಲೋರ್ ಅಲ್ಲೋ ಸೆಕೆಂಡ್ ಫ್ಲೋರ್ ಅಲ್ಲೋ ಇರುತ್ತೆ. ಆ ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕು ಅಂತಂದ್ರೆ ನಿಮ್ಗೆ ಸ್ಟ್ರೆಂತ್ ಇಲ್ಲ, ಬರೀ ವಾಕ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇಲ್ಲ ಅಂದ್ರೆ ವೆಯ್ಟ್ ಲಾಸಿಗೆ ಸ್ವಲ್ಪ ಸಪೋರ್ಟ್ ಮಾಡುತ್ತೆ. ಬಟ್ ಅದೇ ನೀವು ಸ್ಟ್ರೆಂತ್ ತುಂಬಾ ಚೆನ್ನಾಗಿರ್ಬೇಕು, ಲಾಂಜಿವಿಟಿ ಮತ್ತೆ ಹೆಲ್ದಿ ಆಗಿರ್ಬೇಕಂದ್ರೆ ಸ್ಟ್ರೆಂತ್ ಟ್ರೈನ್ ಮಾಡ್ಲೇಬೇಕು. ಮಾಡೋದ್ರಿಂದ ನಿಮ್ಗೆ ಈಸಿ ಆಗತ್ತೆ. ಮನೆಯಲ್ಲಿ ಒಂದು ವಾಟರ್ ಬಾಟಲ್ ಹಾಕೋದಿರ್ಬೋದು ಅಥವಾ ಸಿಲಿಂಡರ್ ತೆಗೆದಿಡ್ಬೋದು, ಇದಕ್ಕೆಲ್ಲ ತುಂಬಾ ಯೂಸ್ ಆಗತ್ತೆ. ಸೊ ಎಲ್ರು ಐ ಸಜೆಸ್ಟ್ ಎಲ್ರು ವರ್ಕೌಟ್ ಮಾಡಬೇಕು, ಜೊತೆಗೆ ಸ್ಟ್ರೆಂತ್ ಟ್ರೈನ್ ಮಾಡಬೇಕು. ಸೊ ಹಾಗಾಗಿ ಐ ವಾಂಟೆಡ್ ಟು ಸ್ಟಾರ್ಟ್ ಒಂದು ಸ್ಮಾಲ್ ಸ್ಟುಡಿಯೋ ಸ್ಟಾರ್ಟ್ ಮಾಡಿ, ಸ್ವಲ್ಪ ಒಂಚೂರು ಲೇಡೀಸಿಗೆ ಫೋಕಸ್ ಮಾಡಿ. ಇಟ್ಸ್ ಯುನಿಸೆಕ್ಸ್ ಕ್ರಾಸ್ಫಿಟ್ ಸ್ಟುಡಿಯೋ. ಬಟ್ ಎಲ್ರು ಗ್ರೂಪ್ ವರ್ಕೌಟ್ ಮಾಡೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಮೋಟಿವೇಟ್ ಆಗತ್ತೆ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಐ ಸ್ಟಾರ್ಟೆಡ್ ದಿಸ್ 2 months ಬ್ಯಾಕ್. ವಿ ಸ್ಟಾರ್ಟೆಡ್ ಇನ್ Jan 16th. Now it's almost 2 months. So again here I see there are no bulk machines. Yes. But still ನೀವು ಯಾವ ತರ ವರ್ಕೌಟ್ ಮಾಡಿಸ್ತೀರಾ ಎವ್ರಿ ಡೇ? ಏನೇನ? ಸೊ ಎವ್ರಿ ಡೇ ಇಟ್ಸ್ ಕ್ರಾಸ್ಫಿಟ್ ಅಂತಂದ್ರೆ ಹೆಂಗಿರುತ್ತೆ ಅಂತಂದ್ರೆ ಇಟ್ಸ್ ಇನ್ಕ್ಲೂಡೆಡ್ ಎಂಡ್ಯೂರೆನ್ಸ್ ಇರುತ್ತೆ, ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ, ಮತ್ತೆ ಕಾರ್ಡಿಯೋ ಇರುತ್ತೆ. ಇದನ್ನೆಲ್ಲ ಮಿಕ್ಸ್ ಮಾಡಿ ವರ್ಕೌಟ್ ಮಾಡಿಸ್ತೀವಿ. ಆಮೇಲೆ ಒಂದಿನ ನೀವು 2-3 days ಕ್ರಾಸ್ಫಿಟ್ ಮಾಡಿದ್ಮೇಲೆ ಒಂದಿನ ಜುಂಬಾನೂ ಮಾಡಿಸ್ತೀವಿ, ಜೊತೆಗೆ ಯೋಗ ಮೊಬಿಲಿಟಿಗೋಸ್ಕರ ಯೋಗ ಮಾಡಿಸ್ತೀವಿ. ಸಮ್ಟೈಮ್ಸ್ ಸ್ಯಾಟರ್ಡೇಸ್ ಏನ್ ಮಾಡ್ತೀವಿ ಅಂದ್ರೆ ಆಚೆ ಒಂದು ನೇಚರ್ ವಾಕ್ ಅಂತ ಕರ್ಕೊಂಡು ಹೋಗ್ತೀವಿ. ಬರ್ಡ್ ವಾಚಿಂಗ್, ಕುಕ್ರಳ್ಳಿ ಕೆರೆ, ಕಾರಂಜಿ ಕೆರೆ ಮತ್ತೆ ಚಾಮುಂಡಿ ಹಿಲ್ಸ್. ಸೊ ಮೈಸೂರಲ್ಲಿ ಇರೋದು ಅದೊಂದು ಅಡ್ವಾಂಟೇಜ್ ಅಂತ ಆಚೆನೂ ಕರ್ಕೊಂಡು ಹೋಗಿ ಸ್ವಲ್ಪ ವಾಕ್ಔಟ್ ಟ್ರಿಕ್ಸ್ ಆ ತರ ಎಲ್ಲ ಮಾಡಿಸ್ತೀವಿ. ಸೊ ಒಳಗೆ ಮಾಡೋದಕ್ಕಿಂತ ಇಟ್ ವಿಲ್ ಬಿ ಅ ಚೇಂಜ್, ಅವ್ರಿಗೂ ಚೇಂಜ್ ಆಗತ್ತೆ ಅಂತ ಆಚೆ ಕರ್ಕೊಂಡು ಹೋಗಿ. ಎಕ್ಸರ್ಸೈಸ್ ಮಾಡೋದ್ರ ಜೊತೆಗೆ ವಾಟ್ ವಿ ಈಟ್ ಅದನ್ನು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಸೊ ಇಲ್ಲಿ ಜಿಮ್ಗೆ ಸೇರಿದವ್ರಿಗೆ ನೀವು ಅದೇನಾದ್ರೂ ಟ್ರೈನ್ ಅಪ್ ಮಾಡ್ತೀರಾ? ಎಸ್ಪೆಷಲಿ ನಾವು ಈಗ ಯಾರಾದ್ರೂ ಇಲ್ಲಿ ಜಿಮ್ಗೆ ಸೇರ್ಕೊಂಡಾದ್ರೆ, ಕ್ರಾಸ್ಫಿಟ್ ಸ್ಟುಡಿಯೋಗೆ ಸೇರ್ಕೊಂಡವ್ರಿಗೆ ಅವ್ರ ಗೋಲ್ ಏನು ಅಂತ ಕೇಳ್ತೀವಿ. ಸಮ್ ಪೀಪಲ್ ದೇ ವಾಂಟೆಡ್ ಟು ಪುಟ್ ಆನ್ ವೆಯ್ಟ್ ಇರುತ್ತೆ, ಅವ್ರ ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಸ್ವಲ್ಪ ಜನಕ್ಕೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳ್ತಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಎಕ್ಸರ್ಸೈಸ್, ನೀವು ವೆಯ್ಟ್ ಗೇನ್ ಮಾಡೋಕ್ಕೆ ಮತ್ತೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಂತ ಬೇರೆ ಏನೋ ಎಕ್ಸರ್ಸೈಸ್ ಇರಲ್ಲ. ಓನ್ಲಿ ಇಟ್ ಇಸ್ ಅ ನ್ಯೂಟ್ರಿಷನ್. ನೀವು ಫುಡ್ ಹೇಗೆ ತಗೋತೀರಾ, ಯಾವ ಸೀಕ್ವೆನ್ಸಸ್ ಅಲ್ಲಿ ತಗೋತೀರಾ, ಕಾರ್ಬೋಹೈಡ್ರೇಟ್ಸ್ ಹೆಂಗ್ ತಗೋತೀರಾ, ಮತ್ತೆ ಪ್ರೋಟೀನ್ ಹೆಂಗ್ ತಗೋತೀರಾ, ಅದನ್ನೆಲ್ಲ ನಾವು ಇಲ್ಲಿ ಹೇಳ್ತೀವಿ. ಸೊ ವಾಪಸ್ ಸ್ಟ್ರೆಂತ್ ಟ್ರೈನಿಂಗ್ ಏನೇನ್ ಇರುತ್ತೆ ಅದು ಸೇಮ್ ಇರುತ್ತೆ ಎಲ್ರಿಗೂ? ಓಕೆ. ಅಗೇನ್ ಇಟ್ಸ್ ಇಂಡಿವಿಜುವಲಿ, ಇಟ್ ಇಸ್ ವೆರಿ ಡಿಫಿಕಲ್ಟ್. ಈಗ ಸಂಬಡಿ ಲೈಕ್ ಎಕ್ಸಾಂಪಲ್, ಈಗ ನೀವು ಒಂದು 5 kg ಎತ್ತಿದ್ರೆ ಐ ಕ್ಯಾನ್ ಲಿಫ್ಟ್ 7.5 kg. ಸೊ ಎವ್ರಿಬಡಿ ಇಸ್ ಡಿಫ್ರೆಂಟ್. ಬೇಸ್ಡ್ ಆನ್ ದಟ್ ನಾವು ಹೇಳ್ಕೊಡ್ತೀವಿ. ಹಾಗೆ ನ್ಯೂಟ್ರಿಷನ್ ಗೈಡ್ ಹೇಳ್ಕೊಡ್ತೀವಿ. ಸೊ ಅದನ್ನ ಹೇಗೆ ಮಾನಿಟರ್ ಮಾಡ್ತೀರಾ? ಇವಾಗ ನೀವ್ ಹೇಳಿದ್ದೆ ಅವ್ರು ತಿಂತಾ ಇದಾರೆ ಅಂತ ಹೇಳಿ. ಯೂಶಲಿ ವಿ ಹ್ಯಾವ್ ಎ ಗ್ರೂಪ್ ಅಲ್ಲಿ ಇದೆ. ಸೊ ಗ್ರೂಪ್ ಅಲ್ಲಿ ಅವರು ಶೇರ್ ದರ್ ಪ್ಲೇಟ್ಸ್, ಏನ್ ತಿಂತಾರೆ ಅನ್ನೋ ಪ್ಲೇಟ್ಸ್ ಶೇರ್ ಮಾಡ್ತಾರೆ. ಸೊ ಸಿನ್ಸ್ ಇಟ್ಸ್ ಐ ವಾಂಟೆಡ್ ಟು ಬಿಲ್ಡ್ ಎ ಕಮ್ಯುನಿಟಿ ಆಫ್ ವರ್ಕಿಂಗ್ ಔಟ್ ಅಂಡ್ ಈಟಿಂಗ್ ಗುಡ್ ಫುಡ್. ಸೊ ಅದರಲ್ಲಿ ಅವ್ರು ಏನ್ ಪ್ಲೇಟ್ಸ್ ಎಲ್ಲ ಶೇರ್ ಮಾಡ್ತಾರೆ ಅದನ್ನ ನೋಡಿ ಐ ವಿಲ್ ಅಡ್ವೈಸ್. ಓಕೆ. ಸೊ ಅದ್ರಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ ಹೇಳ್ತಾ ಹೋಗ್ತೀರಾ? ಸೊ ಸಮ್ ಪೀಪಲ್ ಏನಾಗಿರುತ್ತೆ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ ತುಂಬಾ ಕಡಿಮೆ ಇರುತ್ತೆ, ಅಥವಾ ಫೈಬರ್ಸ್ ಜಾಸ್ತಿ ಇರುತ್ತೆ, ಫೈಬರ್ಸ್ ಕಡಿಮೆ ಇರುತ್ತೆ. ಅದನ್ನ ಆಲ್ಟರ್ ಮಾಡೋದು ಹೇಗೆ ಮತ್ತೆ ಯಾವ ಸೀಕ್ವೆನ್ಸ್ ಅಲ್ಲಿ ತಿನ್ಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀವಿ ನ್ಯೂಟ್ರಿಷನ್ ಅಲ್ಲಿ. ಸೊ ದಟ್ ಈಸ್ ಹೌ ಇಟ್ ಹೆಲ್ಪ್ಸ್ ಫಾರ್ ಯುವರ್ ವೆಯ್ಟ್ ಗೇನ್ ಮತ್ತೆ ವೆಯ್ಟ್ ಲಾಸ್. ಸೊ ಇನ್ನೊಂದು ಟೈಮಿಂಗ್ಸ್ ಏನಿದೆ ಬೆಳಗ್ಗೆ ಮತ್ತೆ ಸಂಜೆ? ಟೈಮಿಂಗ್ಸ್ ಆಕ್ಚುಲಿ 6 o'clockಗೆ ಓಪನ್ ಮಾಡ್ತೀವಿ, ಅಪ್ ಟು 10 o'clock ತನಕ ಇರುತ್ತೆ. ಸೊ ಬ್ಯಾಚಸ್ ಇರುತ್ತೆ. ಸೊ 6 to 7, 7 to 8 ಆ ತರ. ಈವ್ನಿಂಗು 5 ಇಂದ ಓಪನ್ ಮಾಡ್ತೀವಿ, 5 ಇಂದ ಅಪ್ ಟು 8:30 ತನಕ ಇರುತ್ತೆ. ಸೊ ಪೀಪಲ್ ಆರ್ ಕನ್ವೀನಿಯಂಟ್, ಅವ್ರ ಕನ್ವೀನಿಯಂಟ್ಗೆ ಈ ಟೈಮ್ ಅಲ್ಲಿ ಬರ್ಬೋದು. ಆಮೇಲೆ ಅಕಸ್ಮಾತ್ ಏನಾದ್ರೂ ಬೆಳಗ್ಗೆ ಬರಕ್ ಆಗಿಲ್ಲ ಅಂದ್ರೆ ಸಂಜೆ ಬೆಳಗ್ಗೆ ಬಂದಿಲ್ಲ ಅಂದಾಗ ಅವರು ಈವ್ನಿಂಗ್ ಬ್ಯಾಚಸ್ಗೆ ಬರಕ್ ಟ್ರೈ ಮಾಡ್ಬೋದು. ನಿಮ್ ವಾಟ್ಸ್ಆಪ್ ಅಲ್ಲಿ ಒಂದ್ ಪೋಸ್ಟರ್ ಹಾಕಿದ್ರಿ ಸಮ್ಮರ್ ಕ್ಯಾಂಪ್ ಬಗ್ಗೆ. ಸೊ ನಮ್ಮನೆ ಸುತ್ತ, ಆಕ್ಚುಲಿ ನಮ್ಮನೇನು ಇರೋದಿಲ್ಲೇನೆ. ಸೊ ನಮ್ಮನೆ ಸುತ್ತಮುತ್ತನೂ ತುಂಬಾ ಮಕ್ಳಿದ್ದಾರೆ. ಸೊ ಇಟ್ ವಿಲ್ ಬಿ ಇನ್ಫಾರ್ಮೇಟಿವ್. ಸಮ್ಮರ್ ಕ್ಯಾಂಪ್ ಬಗ್ಗೆ ಒಂದ್ ಸ್ವಲ್ಪ ಏನೇನ್ ಆಕ್ಟಿವಿಟೀಸ್ ಇದೆ, ಏನ್ ಪ್ರೈಸಿಂಗ್ ಎಲ್ಲ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿ. ಸಮ್ಮರ್ ಕ್ಯಾಂಪ್ ಆಕ್ಚುಲಿ ಇವಾಗ ಬರೀ ಎಕ್ಸರ್ಸೈಸ್ 1 hour ಎಕ್ಸರ್ಸೈಸ್ ಮಾಡ್ತಾರೆ ಅಂತಂದ್ರೆ April 1st ಇಂದ ಮತ್ತೆ April 30th ತನಕ ಎಕ್ಸರ್ಸೈಸ್ಗೆ ಅಂತ ಪ್ಲಾನ್ ಮಾಡಿದೀವಿ ಮಕ್ಕಳಿಗೆ ಅಂತ. ಏಜ್ ಲೈಕ್ ಅರೌಂಡ್ 5 years ಇಂದ ಒಂದು 15 years ತನಕ ಮಾಡ್ಬೋದು. ನಾವಲ್ಲಿ ಫಂಕ್ಷನಲ್ಲು, ಎಜಿಲಿಟಿ, ಸ್ವಲ್ಪ ಲಿಟಲ್ ಸ್ಟ್ರೆಂತ್ ಅದೆಲ್ಲ ಟ್ರೈನ್, ಎಂಡ್ಯೂರೆನ್ಸ್ ಅದೆಲ್ಲ ಟ್ರೈನ್ ಮಾಡ್ತೀವಿ. ಮತ್ತೆ ಇನ್ನೊಂದು ನಾವು April 10th ಇಂದ May 10th ತನಕ 10 o'clock ಇಂದ 3 o'clock ತನಕ ಸಮ್ಮರ್ ಕ್ಯಾಂಪ್ ಮಾಡ್ತಿದೀವಿ. ಅದರಲ್ಲಿ ಯೋಗ, ಜುಂಬಾ ಮತ್ತೆ ಕಮ್ಯುನಿಕೇಶನ್ ಸ್ಕಿಲ್ಸ್, ಮಕ್ಕಳಿಗೆ ಕ್ರಾಫ್ಟ್ ಅದೆಲ್ಲಾನು ಹೇಳ್ಕೊಡ್ತೀವಿ.
ಸೊ ಈ ನಮ್ಮ ಸುತ್ತಮುತ್ತ ಇರೋರಿಗೆ ಅಟ್ಲೀಸ್ಟ್ ಈ ಸ್ಟ್ರೆಂತ್ ಟ್ರೈನು ಮತ್ತೆ ಇದ್ರ ಜೊತೆಗೆ ಸ್ವಲ್ಪ ಕಮ್ಯುನಿಕೇಶನ್ ಎಲ್ಲ ಹೆಂಗ್ ಮಾತಾಡ್ಬೇಕು ಹೆಂಗಿರ್ಬೇಕು ಅದನ್ನೆಲ್ಲಾನು ಹೇಳ್ಕೊಡ್ತೀವಿ. ಪ್ರಾಬ್ಲಿ ಸ್ಕೂಲಲ್ಲಿ ಅವ್ರಿಗೆ ಇದು ಪಿಕ್ ಅಂಡ್ ಸ್ಪೀಕ್ ಇರುತ್ತೆ ಅಂತ ಹೇಳ್ಕೊಳ್ಳಿ. ಸೊ ಅವ್ರಿಗೆಲ್ಲ ಅದೆಲ್ಲ ಹೆಂಗ್ ಮಾತಾಡ್ಬೇಕೇನು ಅಂತ ಮಕ್ಳಿಗೆ ಬಿಹೇವಿಯರಲ್ ಇದು ಸ್ವಲ್ಪ ಇಶ್ಯೂಸ್ ಇರುತ್ತೆ. ಸೊ ಅಂತವ್ರಿಗೆಲ್ಲ ನಾವ್ ಇಲ್ಲಿ ಕೌನ್ಸಿಲ್ ಮಾಡ್ತೀವಿ. ಓಕೆ, ಸಮ್ಮರ್ ಕ್ಯಾಂಪ್. ಓಕೆ. ಸೊ ಎರಡರದ್ದು ಪ್ರೈಸಿಂಗ್ ಒಂದ್ಸರಿ. ಇದು ಸಮ್ಮರ್ ಕ್ಯಾಂಪು ಏಪ್ರಿಲ್ 10th ಇಂದ ಮೇ 10th ತನಕ ಆಗ್ತಿರೋದು ಆಲ್ಮೋಸ್ಟ್ 2500 rupees ಇರುತ್ತೆ. ಮಂಡೇ ಟು ಫ್ರೈಡೆ ಇರುತ್ತೆ, ಸ್ಯಾಟರ್ಡೆ ಸಂಡೇ ಇರಲ್ಲ. ಮಾರ್ನಿಂಗ್ 10 ಇಂದ 3 ತನಕ ಇರುತ್ತೆ. ಇನ್ನೊಂದು ಕ್ಯಾಂಪ್ ಮಾಡ್ತಿದೀವಲ್ಲ ನಾವು ಏಪ್ರಿಲ್ 1st ಇಂದ ಏಪ್ರಿಲ್ 30th, ಅದು 1 hour ಎಕ್ಸರ್ಸೈಸ್ ಮಾತ್ರ ಇರುತ್ತೆ. ಅವ್ರಿಗೆ ನಾವು ಬೇರೆ ತರದ್ ಏನು ಹೇಳ್ಕೊಳಲ್ಲ. ಅದಕ್ಕೆ ನಾವು 1000 rupees ಚಾರ್ಜ್ ಮಾಡ್ತಾ ಇದೀವಿ ಕಿಡ್ಸಿಗೆ ಮಾತ್ರ. ಅಪ್ ಟು 15 years. 5 years ಇಂದ ಅಪ್ ಟು 15 years. ಸೊ ಯಾರಿಗಾದ್ರೂ ಸಮ್ಮರ್ ಕ್ಯಾಂಪ್ಗೆ ಸೇರ್ಸಕ್ ಇಂಟ್ರೆಸ್ಟ್ ಇದ್ರೆ ನಿಮ್ಮ ಮಕ್ಳನ್ನ ಪ್ಲೀಸ್ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಅದ್ರದ್ದು ಕಂಪ್ಲೀಟ್ ಪೋಸ್ಟರ್ ನಾನು ಹಾಕಿರ್ತೀನಿ. ಸೊ ದೇರ್ ಯು ಕ್ಯಾನ್ ಚೆಕ್ ಏನೇನೇನೇನು ಕ್ರಾಫ್ಟ್ ಆಕ್ಟಿವಿಟೀಸ್ ಎಲ್ಲ ಇದೆ ಅಂತ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ಸೊ ಪ್ಲೇಸ್ ಹೇಳ್ಬಿಡಿ ಫಸ್ಟ್. ಈ ಪ್ಲೇಸ್ ಇರೋದು ಆಕ್ಚುಲಿ ಆಪೋಸಿಟ್ ದೇವೇಗೌಡ ಸರ್ಕಲ್ ಹತ್ರ, ಆಪೋಸಿಟ್ ಸೋಂಪುರ ಬಸಪ್ಪ ಹಾಸ್ಪಿಟಲ್ ಅಂತ ಇದೆ. ನೆಕ್ಸ್ಟ್ ಹೊಸ ಹಾಲಿನ ಡೈರಿ ಎದುರುಗಡೆ 2nd floor ಅಲ್ಲಿ ಬರುತ್ತೆ. ಸೊ ಇಲ್ಲಿ ಸುತ್ತಮುತ್ತ ಇರೋ ಲೇಡೀಸ್ಗೆ ನಾನ್ ಹೇಳೋದು ಪರ್ಸನಲಿ, ಸೊ ಏನು ನೀವು ನಿಮ್ಗೋಸ್ಕರ ಟೈಮ್ ಕೊಡ್ತಾ ಇಲ್ಲ, ಏನು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಏನಾದ್ರೂ ಒಂದ್ ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಮನೆ ಕೆಲಸ ಬಿಟ್ಟು ಒಂದೇನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಇರ್ಲೇಬೇಕು. ಸೊ ಇಟ್ ಇಸ್ ಅ ಕಾಂಬಿನೇಷನ್. ಇಲ್ಲಿ ಬಂದ್ರೆ ನೀವು ಒಂದಿನ ಯೋಗ ಇರುತ್ತೆ, ಒಂದಿನ ಕ್ರಾಸ್ ಫಿಟ್ ಇರುತ್ತೆ, ಒಂದಿನ ಸ್ಟ್ರೆಂತ್ ಟ್ರೈನಿಂಗ್ ಇರುತ್ತೆ, ಒಂದಿನ ನೇಚರಲ್ಲೂ ಕರ್ಕೊಂಡೋಗಿ ವಾಕಿಂಗ್ ಮಾಡಿಸ್ತಾರೆ. ಸೊ ಇಟ್ ಇಸ್ ಅ ಕಾಂಬಿನೇಷನ್. ಎಲ್ಲಾ ಕಡೆನೂ ಈ ತರ ಇರೋದಿಲ್ಲ. ಮತ್ತೆ ನಾವು ಬೇರೆ ಜಿಮ್ಮಿಗೆ ಹೋದಾಗ ನಾನು ನೋಡಿದೀನಿ, ಆಲ್ಮೋಸ್ಟ್ 10 days ಇಂದ ಐ ಆಮ್ ಆಲ್ಸೋ ಕಮಿಂಗ್ ರೆಗ್ಯುಲರ್ಲಿ. ಅಲ್ಲಿ ಹೆಂಗಿರತ್ತೆ ಅಂದ್ರೆ ನಮ್ ಪಾಡಿಗೆ ನಾವು ಬರ್ಬೇಕು, ಶೂಸ್ ಹಾಕೋಬೇಕು, ನಮ್ದು ಏನಿದೆ ಅಲ್ಲಿ ಮಷೀನ್ಸ್ ಏನಿರುತ್ತೆ, ನಮ್ ಪಾಡಿಗೆ ನಾವೇನೋ ಒಂದು ವರ್ಕೌಟ್ ಮಾಡ್ಕೊಂತೀವಿ, ಹೋಗ್ತೀವಿ. ಸೊ ಆ ಚಾರ್ಜ್ ಅಲ್ಲೇನೆ ಇವ್ರು ಪರ್ಸನಲ್ ಆಗಿ ಅಟೆನ್ಷನ್ ಕೊಟ್ಟು ಪ್ರತಿಯೊಬ್ರಿಗೂ, ಇವ್ರಿಗೆ ಮುಂಚೆನೆ ಅವಾಗ್ಲೇ ಹೇಳಿದ್ರು. ಸೊ ಒಬ್ರಿಗೆ 5 kg ಎತ್ತಕ್ಕಾದ್ರೆ ಒಬ್ರಿಗೆ 7 kg ಎತ್ತಕ್ಕಾಗತ್ತೆ. ಅದನ್ನ ಇವ್ರು ನಿಂತ್ಕೊಂಡು ನೋಡ್ದಾಗ ಮಾತ್ರನೇ ಅವ್ರಿಗೆ ಏನ್ ಸ್ಟ್ರೆಂತ್ ಇದೆ ಅಂತ ಗೊತ್ತಾಗೋದು. ಅವ್ರು ನಿಂತ್ಕೊಂಡು ನೋಡಿ ಅವ್ರ ಸ್ಟ್ರೆಂತ್ ಏನಿದೆ ಅದ್ರ ಮೇಲೆ ಅವರಿಗೆ ಬೇಕಾಗಿರೋ ವರ್ಕೌಟ್ಸ್ ನ ಮಾಡಿಸ್ತಾ ಇದ್ದಾರೆ. ರಿಯಲಿ ಅ ಗ್ರೇಟ್ ಇನಿಷಿಯೇಟಿವ್. ಸೊ ಲೆಟ್ಸ್ ಡಿಸ್ಕಸ್ ಆನ್ ದ ಪ್ರೈಸಿಂಗ್, ಬಿಕಾಸ್ ಎಲ್ಲರಿಗೂ ಅದನ್ನು ಸಹ ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೇಗೆ ಎನ್ರೋಲ್ಮೆಂಟ್ ಮಾಡಿಸ್ಕೊತೀರಾ? we are charging around 2000 rupees. We also have like 6 months quarterly ಮತ್ತೆ annually ಅಂತ ಇದೆ. Annually we are charging 12,000. Okay. Half yearly 8,000 ಮತ್ತೆ quarterly it is 4,000. Okay. And also people who wanted to see like one session ಬರಬೇಕು ಅನ್ನೋರಿಗೆ ನಾವು 499 rupees ಚಾರ್ಜ್ ಮಾಡ್ತಾ ಇದೀವಿ. So people who are traveling people who are traveling, they wanted to see and work out one session ಬರಬೇಕು ಅಂತ ಪ್ಲಾನ್ ಇದ್ರೆ, in case they wanted to come with friends, ಯಾರು ಫ್ರೆಂಡ್ಸ್ ಜೊತೆ ಬರ್ಬೇಕಂದ್ರೆ one session ಗೆ we are charging 499 rupees per person. Yes. 499 rupees. Okay. ಸೊ ಇವಾಗ ಯಾರಾದ್ರೂ ವಿಡಿಯೋ ನೋಡಿ ಇಫ್ ದೇ ವಾಂಟ್ ಟು ಜಸ್ಟ್ ಟ್ರೈ, 1 day free trial or 2 days free trial ಏನಾದ್ರೂ ಕೊಡಕ್ ಆಗ್ಬೋದಾ ನನ್ನ ಸಬ್ಸ್ಕ್ರೈಬರ್ಸ್? Yes, please. ಓಕೆ. ಸೊ ಯಾರಾದ್ರೂ ಬಂದು ಇಲ್ಲಿ ಹೇಗಿದೆ ಎನ್ವೈರನ್ಮೆಂಟ್ ಮತ್ತೆ ಅವ್ರು ಹೇಗ್ ಟ್ರೈನಿಂಗ್ ಮಾಡ್ತಾರೆ ಅದೇನಾದ್ರೂ ನೀವು ತಿಳ್ಕೊಳ್ಬೇಕು ಅಂತ ಅಂದ್ರೆ ಯು ಆರ್ ಆಲ್ವೇಸ್ ವೆಲ್ಕಮ್. ಅಡ್ರೆಸ್ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಅಂಡ್ ದೀಪಿಕಾ ಅವರ ಕಾಂಟ್ಯಾಕ್ಟ್ ನಂಬರ್ ಸಹ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಸೊ 1 or 2 days ಫ್ರೀ ಟ್ರಯಲ್ ಯು ಕ್ಯಾನ್ ಟೇಕ್ ಇಟ್ ಅಪ್. ಸೊ ಬಂದು ನೀವು ವಿಡಿಯೋನ ತೋರಿಸಿದ್ರೆ ಶಿಲ್ ಗಿವ್ ಅ ಫ್ರೀ ಟ್ರಯಲ್. ಸೊ ಅವಾಗ ನಿಮ್ಗೆ ಒಂದು ಗೊತ್ತಾಗತ್ತೆ ಹೇಗೆ ಇಲ್ಲಿ ಇದೆ, ಮಷೀನ್ಸ್ ಇಲ್ಲ ಅಂದ್ರೂ ಎಷ್ಟು ನೀಟಾಗಿ ವರ್ಕೌಟ್ ಮಾಡ್ಬೋದು ಅನ್ನೋದನ್ನ. ಬಂದು ಯಾರು ಮಿಸ್ ಮಾಡದೆ ಅಟ್ಲೀಸ್ಟ್ ಬಂದು ನೋಡಿ ಹೇಗಿದೆ ಇಲ್ಲಿ, ಹೇಗಿದೆ ಸೆಟಪ್, ಮತ್ತೆ ದೀಪಿಕಾ ಹೇಗೆ ಟ್ರೈನ್ ಮಾಡ್ತಾರೆ ಅಂತ. ಇಟ್ ವಿಲ್ ಬಿ ರಿಯಲಿ ಹೆಲ್ಪ್ಫುಲ್ ಫಾರ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಅಂಡ್ ಬೈ.